ನಿಮ್ಮಿಬ್ರು ಫೋಟೋ ಹಾಕ್ಬೇಡಿ, ವಿಡಿಯೋ ಹಾಕ್ಬೇಡಿ, ದೃಷ್ಟಿ ಆಗುತ್ತೆ ಅಂತ ಹಾಕ್ಬೇಡಿ. ಅಂಡ್ ಅದಾದ್ಮೇಲೆ ಹೇಳ್ತಿರೋದು ನೀವು ಡೈಲಿ ಬ್ಲಾಗ್ಸ್ ಮಾಡಿ ಅಂತ. ಎಲ್ಲರೂ ಸಕ್ಕದಾಗಿದ್ದೀರಲ್ಲ, ಹೇಗಿದೆ ಕಸೌಲಿ? ಸೂಪರ್ ಆಗಿದೆ. ನಮ್ಮ ಲೈಫಲ್ಲಿ ಏನೇನು ಕೆಟ್ಟದಾಗಬೇಕಿತ್ತೋ ಅದೆಲ್ಲ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಸುಮ್ಮನೆ ಒಂದೇ ವಿಡಿಯೋಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗ್ಬಿಟ್ರೆ ಈಗ ಅವೇರ್ನೆಸ್ ವಿಡಿಯೋ ಮಾಡೋದ್ರಿಂದ ಏನಾದ್ರು ದುಡ್ಡು ಸಿಗತ್ತಾ? 1 ರೂಪಾಯಿನೂ ಸಿಗಲ್ಲ. ಪೀರಿಯಡ್ ಆಗಿದ ತಕ್ಷಣ 1 ವೀಕಲ್ಲಿ ಈ ಫೇಸ್ ಏನಿದೆ 20% ಕಮ್ಮಿ ಆಗ್ಬಿಡುತ್ತೆ. ಮತ್ತೆ ನನ್ನ ಮರ್ಯಾದೆನೇ ಹೋಗುತ್ತೆ. ಇದೆಲ್ಲ ಹಾಕಬೇಡ. ಈ 3 ವಾರ ಆಯಿತು. 3 ವಾರದಲ್ಲಿ ಫಸ್ಟ್ ವಾರ ಬಿರಿಯಾನಿ, 2ನೇ ವಾರ ಐಸ್ ಕ್ರೀಮು, 3ನೇ ವಾರ ಏನೋ ಹೇಳ್ತಿದ್ಯಾ? ಅದಕ್ಕೆ ಅವಳಿಗೆ ಈ ಸಲ ಯಾರು ಕೋಚ್ ಗೊತ್ತಾ? ನನ್ನ ಲೈಫಲ್ಲಿ ಒಂದು ಸರ್ಜರಿ ಆಗಿ 6 ಮಂತ್ಸ್ ಬ್ರೇಕ್ ಕೊಟ್ಟು ಇವಾಗ ನಾನು ಮತ್ತೆ ಕಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ 177 ಡೇಸ್ ಚಾಲೆಂಜ್ ಅಂತ ಹೇಳಿ. ಮತ್ತೆ 6 ತಿಂಗಳು ಬೇಕು ಅಷ್ಟು ದುಡಿಯೋದಕ್ಕೆ. ಅದನ್ನ ಒಂದು ರೀಲ್ ಕೊಡಕ್ಕೆ ರೆಡಿ ಇದ್ರು. ಎಥಿಕ್ಸ್ ಬಿಡೋದಕ್ಕೆ ರೆಡಿ ಇದೀವಿ ಅಂದ್ರೆ ಬೇಜಾನ್ ದುಡ್ಡು ಮಾಡ್ಬೋದು. ಬಟ್ ಆದ್ರೆ ಅದನ್ನ ಮಾಡಿಲ್ಲ. ಸೊ ನಿಮ್ಮ ಹಸ್ಬೆಂಡೇ ಫಿಟ್ನೆಸ್ ಅಲ್ಲಿ ಇರ್ಬೇಕಾದ್ರೆ ನೀವ್ ಯಾಕೆ ಸ್ವಲ್ಪ ಚಬ್ಬಿ ಆಗಿದ್ದೀರಾ? ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಕಿರಣ್ ಸಾಗರ್ ಆಗಲಿ ಅಥವಾ ಜಾನ್ವಿ ಆಗಲಿ, ವಿ ಆರ್ ನಾಟ್ ಹೆಲ್ದಿ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಊಟ ಆಯ್ತಾ? ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನನಗೆ ಬರೋಂಥ ಮೋಸ್ಟ್ ಕಾಮೆಂಟ್ಸಲ್ಲಿ ತುಂಬ ಜನ ಹೇಳೋದೇನಪ್ಪ ಅಂತಂದರೆ, ನಿಮ್ಮಿಬ್ರು ಫೋಟೋ ಹಾಕ್ಬೇಡಿ, ವಿಡಿಯೋ ಹಾಕ್ಬೇಡಿ, ದೃಷ್ಟಿ ಆಗುತ್ತೆ ಅಂತ. ಆ್ಯಂಡ್ ಅದಾದ್ಮೇಲೆ ಹೇಳ್ತಿರೋದು ನೀವು ಡೈಲಿ ಬ್ಲಾಗ್ಸ್ ಮಾಡಿ ಅಂತ. ಸೊ ಡೈಲಿ ಬ್ಲಾಗ್ಸ್ ಮಾಡಿ ಅಂತಲೂ ನೀವೇ ಹೇಳ್ತೀರಾ, ದೃಷ್ಟಿ ಆಗುತ್ತೆ ಅಂತಲೂ ಹೇಳ್ತೀರಾ. ಪ್ರೀತಿಯಿಂದನೇ ಹೇಳೋದಲ್ವಾ? ಅಫ್ಕೋರ್ಸ್ ತುಂಬ ಜಾಸ್ತಿ ಪ್ರೀತಿ. ನೀವೇನು ಕಾಳಜಿ ತೋರಿಸ್ತೀರಾ ಅದು ಖುಷಿನೇ ನಮಗೆ. ಅಫ್ಕೋರ್ಸ್ ಅದು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ಆದರೆ ನಮ್ಮ ಲೈಫಲ್ಲಿ ಏನೇನು ಕೆಟ್ಟದಾಗಬೇಕಿತ್ತೋ ಅದೆಲ್ಲ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಓಕೆ, ಇನ್ನೇನಾದರೂ ಆಗೋದಿದ್ರೆ ಒಳ್ಳೇದೇ ಆಗಬೇಕು. ಸೊ ಇನ್ನು ಮುಂದೆ ಡೈಲಿ ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ ಅಮ್ಮವರು. ಸೊ ನಿಮ್ಮ ಸಪೋರ್ಟ್ ಬೇಕು. ನನಗೆ ಆ್ಯಕ್ಚುಲಿ ಲಾಗ್ ಮಾಡೋದು, ಮಾತಾಡೋದು ಇದೆಲ್ಲ ತುಂಬ ಹಿಂದೆ. ನಾನು ಟ್ರೈ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಅಂದರೆ ಯೂಟ್ಯೂಬಲ್ಲಿ ಒಂದು ಹೊಸ ಅಕೌಂಟ್ ಓಪನ್ ಮಾಡಿದರೆ ಜಾನ್ವಿ ಕಿರಣ್ ಲಾಗ್ಸ್ ಅಂತ. ಇಷ್ಟು ದಿನ ಏನು ಅಕೌಂಟ್ ಇತ್ತು ಅದರಲ್ಲಿ ಒಂದು 27K ಸಬ್ಸ್ಕ್ರೈಬರ್ ಇದ್ರು. ಅದರಲ್ಲಿ ಬರೀ ಇನ್ನು ಮುಂದೆ ಕುಕಿಂಗ್ ವಿಡಿಯೋಸು, ಅಂದರೆ ಈಗ ಇನ್ಸ್ಟಾಗ್ರಾಮಲ್ಲಿ ಬರೋ ಶಾರ್ಟ್ ವಿಡಿಯೋಸ್ದು ಸ್ವಲ್ಪ ಡೀಟೇಲ್ಡ್, ಅಂದರೆ 3-4 ಮಿನಿಟ್ಸ್ ಸ್ವಲ್ಪ ಡೀಟೇಲ್ಡ್ ಎಕ್ಸ್ಪ್ಲೇನ್ ಮಾಡಿ ಅದರಲ್ಲಿ ಪೋಸ್ಟ್ ಮಾಡ್ತೀವಿ ಈಗಿರೋ ಯೂಟ್ಯೂಬ್ ಚಾನಲಲ್ಲಿ. ಅಂದರೆ ನಂದು ಓನ್ಲಿ ಫಿಟ್ನೆಸ್ ಮತ್ತು ಹೆಲ್ತ್ಗೆ ಸೀಮಿತವಾಗಿರುತ್ತೆ. ಅದರಲ್ಲಿ 3.25 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ. ಬಟ್ ಅದರಲ್ಲಿ ಪರ್ಸ್ನಲ್ ವೀಡಿಯೋಸ್ ಏನೂ ಹಾಕಲ್ಲ, ಬಿಕಾಸ್ ಅದು ಜನರಿಗೆ ಯೂಸ್ಫುಲ್ ಆಗೋ ಥರ ಕಂಟೆಂಟ್ ಬೇಕು ಅಂತ ಹಾಕಿರೋದು. ಮತ್ತು ನನ್ನ ಕ್ಲೈಂಟ್ ರಿವ್ಯೂಸ್ ಎಲ್ಲ ಇದೆ ಅದರಲ್ಲಿ. ಬಟ್ ಇವ್ರದ್ದು ಕುಕಿಂಗ್ ವಿಡಿಯೋಸ್ ಇದೆ. ಅದ್ರ ಜೊತೆಯಲ್ಲಿ ಇನ್ನು ಮುಂದೆ ಹೊಸದೊಂದು ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ. ನೀನು ಹೇಳು. ಸೊ ಜಾನ್ವಿ ಕಿರಣ್ ಬ್ಲಾಗ್ಸ್ ಇದು ನನ್ನದೊಂದು ಸಣ್ಣ ಪ್ರಯತ್ನ. ಸೊ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ತೀನಿ ಇದರಲ್ಲಿ ಅಂತಂದರೆ ನನ್ನ ಲೈಫ್ ಸ್ಟೈಲ್ ಆಗಲಿ, ಪೇರೆಂಟಿಂಗ್ ಟಿಪ್ಸ್ ಆಗಲಿ, ಅಥವಾ ನಾನು ವರ್ಕೌಟ್ ಮಾಡ್ತಾ ಇದ್ದೀನಲ್ಲ 177 ಡೇಸ್ ಚಾಲೆಂಜ್. ನೀವು ನನ್ನ ಫಾಲೋ ಮಾಡ್ತಿದ್ರೆ ನಿಮಗೆ ಆ್ಯಕ್ಚುಲಿ ನನ್ನ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಆ್ಯಂಡ್ ಆಲ್ಸೋ ಇನ್ನೊಂದು ವಿಷಯ ಹೇಳಬೇಕಿತ್ತು, ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ 5 ಲಕ್ಷ ಜನ ಫಾಲೋವರ್ಸ್ ಆಗಿದ್ದಾರೆ. ಸೊ ನನ್ನೆಲ್ಲ 5 ಲಕ್ಷ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಹೃದಯಪೂರ್ವಕ ಅಭಿನಂದನೆಗಳು. ಹಾಗೆ 2.5 ಲಕ್ಷ ಜನ ಫೇಸ್ಬುಕ್ ಫ್ರೆಂಡ್ಸ್ ಇದ್ದೀರಾ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನಗೇನೋ ಅಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ನೀನು ಏನೋ ವಿಡಿಯೋ ಮಾಡ್ಬೋದು, ಕುಕಿಂಗ್ ವಿಡಿಯೋಸ್ ಮಾಡು ಅಂತ ಅಂದ್ಬಿಟ್ಟು ಫೋರ್ಸ್ ಮಾಡಿ ಇಲ್ಲಿ ನಾನು ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಹಸ್ಬೆಂಡು. ಸೊ ತುಂಬಾ ಖುಷಿ ಆಗುತ್ತೆ ನಿಮ್ಮ ಒಂದೊಂದು ಕಾಮೆಂಟ್ಸ್ ಆಗಲಿ, ಒಂದು ಮೆಸೇಜ್ ಆಗಲಿ. ನಮಗೆ ಮಾತ್ರ ಬೇಜಾನ್ ಸಪೋರ್ಟ್ ಮಾಡ್ತಾರಪ್ಪ. ಅಂದ್ರೆ ಅಫ್ಕೋರ್ಸ್ ಯಾರ್ದಾರು ಬೇರೆಯವ್ರ ಕಮೆಂಟ್ ಸೆಕ್ಷನ್ ಎಲ್ಲ ತೆಗೆದ್ರೆ ಎಷ್ಟು ಹೇಟ್ ಮೆಸೇಜ್ ಇರುತ್ತೆ ಎಲ್ಲ ಗೊತ್ತಿಲ್ಲ. ನಮ್ದು 99.99% ಅಷ್ಟು ಎಲ್ಲ ಒಂದು ಕಡ್ಡಿ ಎಲ್ಲ ಅಪರೂಪ. ಅದ್ ಬಿಡಪ್ಪ, 99.99% ಅಷ್ಟು ಪಾಸಿಟಿವ್ ಕಾಮೆಂಟ್ ಇರುತ್ತೆ. ಆ ಮೆಸೇಜಸ್ ಎಲ್ಲ ನೋಡ್ತಾ ಇದ್ರೆ ಒಂದೊಂದ್ಸರಿ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ಪ್ರೀತಿ ಕೊಡ್ತಾ ಇದೀರಾ. ನಾನು ಅನ್ಕೊಂಡೇ ಇರಲಿಲ್ಲ. ನಮ್ಮ ಎಷ್ಟೋ ಜನ ಹತ್ರದವರೇ ಸಪೋರ್ಟ್ ಮಾಡಲ್ಲ, ಅಂದ್ರೆ ನೋಡದೇ ಇರೋರ್ ತರ ಎಲ್ಲ ಇರ್ತಾರೆ. ಬಟ್ ಇವರು ಎಲ್ಲರೂ ಯಾರು ಗೊತ್ತಿಲ್ಲ ಅನ್ನೋ ತರನೇ ಇರಲ್ಲ. ಸಿಕ್ಕಾಬಟ್ಟೆ ಪ್ರೀತಿ ಕೊಟ್ಟಿದ್ದೀರಾ, ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದೇ ಥರ ನನ್ನ ಮುಂದಿನ ವ್ಲಾಗ್ ಜರ್ನಿಗೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಇದು ಜಾನ್ವಿ ಕಿರಣ್ ವ್ಲಾಗ್ಸ್ ಅನ್ನೋದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಇದೊಂದು ನನ್ನ ಸಣ್ಣ ಪ್ರಯತ್ನ. ಇದರಲ್ಲಿ ಪೇರೆಂಟಿಂಗ್ ಟಿಪ್ಸ್ ಆಗಲಿ, ಅಥವಾ ನನ್ನ ವರ್ಕೌಟ್ ಬಗ್ಗೆ, ನನ್ನ ಡಯಟ್ ಬಗ್ಗೆ, ನನ್ನ ಸ್ಕಿನ್ ಬಗ್ಗೆ ಕೇಳ್ತೀರಾ ತುಂಬ ಜನ. ಆ್ಯಂಡ್ ಆಲ್ಸೋ ನನ್ನ ಡೈಲಿ ವ್ಲಾಗ್ಸ್ ಅಂದರೆ ಡೈಲಿ ಹಾಕೋಕ್ಕಾಗೋದಿಲ್ಲ, ಒಂದು ವೀಕ್ಲಿ 2 ವ್ಲಾಗ್ಸ್ ಹಾಕ್ತೀವಿ. ನೀವು ಸಪೋರ್ಟ್ ಮಾಡಿದ್ರೆ ಡೈಲಿ ಆಗ್ತಾ. ಓಕೆ, ನೀವು ಇನ್ಸ್ಟಾಗ್ರಾಮ್ಗೆ ಎಡಿಟ್ ಮಾಡೋದಕ್ಕೆ ನಂಗೆ ಸಾಕಾಗುತ್ತೆ ಫುಲ್. ಅದೇ ಒಂದು ಆ್ಯಕ್ಚುಲಿ ಒಂದು ಸ್ಟ್ರೆಸ್ ಥರ ಆಗ್ಬಿಡುತ್ತೆ. ಸೊ ಎಡಿಟ್ ಮಾಡೋದು, ಹಾಕೋದು, ಅದಕ್ಕೆ ವಾಯ್ಸ್ ಓವರ್ ಮಾಡೋದು ಸಿಕ್ಕಾಬಟ್ಟೆ ಕೆಲಸ. ಇವೆಲ್ಲ ನೋಡಿದಷ್ಟು ಈಸಿ ಅಲ್ಲ ವ್ಲಾಗ್ ಮಾಡೋದು. ಏನೋ ಒಂದು ಟ್ರೈ ಮಾಡ್ತೀನಿ. ಬಟ್ ಆದಷ್ಟು ನನ್ನಲ್ಲಿರೋಂಥ ಒಂದು
ಏನಂತ ಪ್ರತಿಭೆನ ಹೊರಗಡೆ ಹೊರಗಡೆ ಪ್ರತಿಭೆ ಅಂತ ಹೇಳಕ್ಕಾಗಲ್ಲ. ಸೊ ಏನೋ ಒಂದು ಅಂದ್ರೆ ಒಳ್ಳೆ ವಿಷಯನ ಜನರಿಗೆ- ನಿಮಗ್ ತಲುಪಿಸ್ಬೇಕು ಅಂತ ಇರುತ್ತಲ್ಲ, ಅಂತದನ್ನ ಮಾತ್ರ ನಿಮಗೆ ಹೇಳ್ತೀವಿ. ಸೊ ನಿಮಗೆ ಗೊತ್ತಿದೆ ನಮ್ಮಿಬ್ರ ಬಗ್ಗೆ ನಾವ್ ಯಾವುದೇ ಅನ್ಎಥಿಕಲ್ ಪ್ರಮೋಷನ್ಸ್ ಎಲ್ಲ ಮಾಡೋದಿಲ್ಲ. ಮಾಡಿದ್ರು ಅದ್ರಲ್ಲಿ ಏನೋ ಒಂದು ಯೂಸ್ಫುಲ್ ಇರುತ್ತೆ. ಸೊ ಇವಾಗ ನಾನು ಆಲ್ಮೋಸ್ಟ್ 5 ಲಕ್ಷ ಫಾಲೋವರ್ಸ್ ನಾನು ಗಳಿಸಿದೀನಿ ವಿತೌಟ್ ಜಾಸ್ತಿ ಪ್ರಮೋಷನ್ ಎಲ್ಲ ಮಾಡಲ್ಲ. ಅಲ್ಲ, ಮಾಡಿರೋದು ಒಂದ್ ಎರಡೇ ಎರಡು ಎಥಿಕಲ್ ಪ್ರಮೋಷನ್. ಅದು ಏನದು, ಒಂದು ಆರ್ಗ್ಯಾನಿಕ್ ಕೋಕೋನಟ್ ಆಯಿಲ್, ಒಂದು ಕಾಫಿ ಪುಡಿ. ಅಂದ್ರೆ ಬೇಸಿಕಲಿ ಎಥಿಕಲ್ ಪ್ರಮೋಷನ್ ಮಾಡ್ತಿರಲ್ಲ, ಎಷ್ಟು ದುಡ್ಡು ಬರುತ್ತೆ ಅಂತಾನು ಕೆಲವೊಬ್ರು ಕೇಳಿದ್ರು. ನಾನಂತೂ ಯಾವ್ದು ಮಾಡಿಲ್ಲ, ಬಟ್ ಇವಳಿಗೆ ಎಥಿಕಲ್ ಪ್ರಮೋಷನ್ ಮಾಡು ಅಂತ ಹೇಳಿದೀನಿ. ಬಟ್ ಎಥಿಕಲ್ ಪ್ರಮೋಷನ್ ಮಾಡೋದು ಅಂದ್ರೆ ಯಾವ್ದು ಬರೋದೇ ಇಲ್ಲ ಆಕ್ಚುಲಿ. ಅಂದ್ರೆ 5 ಲಕ್ಷ ಅಂದ್ರೆ ಇವತ್ತಿನವರೆಗೆ ಒಂದು 50,000 ಫಾಲೋವರ್ಸ್ ಇರೋರು ಎಷ್ಟು ನಮ್ಗೆ ಇವಳಿಗಿನ ಒಂದು 10 ಪಟ್ಟು ದುಡ್ದಿರ್ತಾರೆ. ನಾವು ಇವಳು ಇಲ್ಲ, ಅದು ಆಕ್ಚುಲಿ ಜನ ರೆಕಗ್ನೈಸ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ. ನನ್ಗೆ ಅದ್ರ ಬಗ್ಗೆನೂ ಮೆಸೇಜಸ್ ಇದೆ. ಅಂದ್ರೆ ಇವಳು 5 ಲಕ್ಷ ಫಾಲೋವರ್ಸ್ ಇಟ್ಕೊಂಡು ಮಾಡಿರೋದೇ 1-2. ನಿಮಗೆ ಎಥಿಕಲ್ ಪ್ರಮೋಷನ್ ಈ ರೀತಿ ಬರೀ ನ್ಯಾಚುರಲ್ ಫುಡ್ಗಳು ಈ ತರ ಎಲ್ಲ ಮಾಡಿದ್ರೆ ಅಂದ್ರೆ ಅವ್ರದ್ದು ಪೇ ಔಟು ತುಂಬಾ ಕಡಿಮೆ ಇರುತ್ತೆ. ಉದಾಹರಣೆಗೆ ಅವ್ರು 5 ರೂಪಾಯಿ ಕೊಟ್ರೆ ನಿಮ್ ಕೆಲ್ಸಕ್ಕೆ, ಈ ಅಂದ್ರೆ ಅನ್ಎಥಿಕಲ್ ಇರೋ ಯಾವ್ದಿರುತ್ತೆ ಅಂದ್ರೆ ಈ ರಿಫೈನ್ಡ್ ಆಯಿಲ್, ಬ್ಯಾನ್ ಆಗಿರೋ ಮಸಾಲ, ಅವರೆಲ್ಲ ಅಂದ್ರೆ 20 ಪಟ್ಟು ಜಾಸ್ತಿ ದುಡ್ಡು ಕೊಡೋಕೆ ರೆಡಿ ಇರ್ತಾರೆ. ಓಕೆ, ಬಟ್ ಅದನ್ನ ರಿಜೆಕ್ಟ್ ಮಾಡೋದಿದೆಯಲ್ಲ ಆಫರ್, ಅದಕ್ಕೆ ತುಂಬಾ ಇದು ಬೇಕು. ಇರೋ ಒಂದು ಮಸಾಲದವರು ಎಷ್ಟು ಹಿಂದೆ ಬಿದ್ದಿದ್ರು ಅಂದ್ರೆ ಅದು ಆ ನಂಬರ್ ನೋಡಿದ್ರೆ ನಾವು ಅದನ್ನ ದುಡಿಯೋದಕ್ಕೆ ಹೆಚ್ಚು ಕಡಿಮೆ ತುಂಬ ಸಮಯ ಬೇಕು. ಆ್ಯಕ್ಚುಲಿ ನನಗೊಂದು 6 ತಿಂಗಳು ಬೇಕು ಅಷ್ಟು ದುಡಿಯೋದಕ್ಕೆ. ಅದನ್ನು ಒಂದು ರೀಲಿಗೆ ಕೊಡೋಕೆ ರೆಡಿ ಇದ್ರು. ಅಂದರೆ ಎಥಿಕ್ಸ್ ಬಿಡೋದಕ್ಕೆ ರೆಡಿ ಇದೀವಿ ಅಂದರೆ ಬೇಜಾನ್ ದುಡ್ಡು ಮಾಡ್ಬೋದು. ಓಕೆ, ಬಟ್ ಆದರೆ ಅದನ್ನು ಮಾಡಿಲ್ಲ. ಬಟ್ ಅದರಿಂದ ಜನ ಮುಂದೆ ಕೈ ಹಿಡಿತಾರೋ ಅಥವಾ ಹೋಗಿತಾರೋ, ಖಂಡಿತ ಕೈ ಹಿಡಿತಾರೆ. ನೆಕ್ಸ್ಟ್ ಒಂದು ಕಾಂಟ್ರವರ್ಸಿ ಕಾಮೆಂಟ್ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಆಕ್ಚುಲಿ ಇದನ್ನ ಡೌಟ್ ಇದೆ. ಸೊ ನಿಮ್ ಹಸ್ಬೆಂಡೇ ಫಿಟ್ನೆಸ್ ಅಲ್ಲಿ ಇರ್ಬೇಕಾದ್ರೆ ನೀವ್ ಯಾಕೆ ಸ್ವಲ್ಪ ಚಬ್ಬಿ ಆಗಿದ್ದೀರಾ ಹಾಗೆ ಹೀಗೆ ಅಂತ ಬಂದೇ ಬರುತ್ತೆ ಸಿಕ್ಕಾಪಟ್ಟೆ. ನಂಗೆ ಇಷ್ಟ ಕಂದ. ಸೊ ಏನಪ್ಪಾ ಇದರಿಂದ ಅಂತಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಆಲ್ರೆಡಿ 177 ಡೇಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದೀನಿ. ನಾನು ದೊಡ್ಡ ಫಿಟ್ನೆಸ್ ಮಾಡೆಲ್ ಆಗಬೇಕು ಅದು ಇದು ಅಂತೆಲ್ಲ. ಇನ್ನು ಅಸಲ 2 ಮಕ್ಳು ತಾಯಿಗೆ 2 ಸಾರಿ ಹೊಟ್ಟೆ ಕೂರಿಸ್ಕೊಂಡು ನಾನು 2 ನಿಮ್ಗಳ ಥರನೇ ನಾರ್ಮಲ್ ಆಗಿ 2 ಡೆಲಿವರಿ ಮಾಡಿಸ್ಕೊಂಡು, ಗೊತ್ತಿದೆ ಅಲ್ಲ ನಿಮಗೆ ಹೆಣ್ಮಕ್ಳಿಗೆ ಒಂದೊಂದು ಸ್ಟೇಜ್ ಇರುತ್ತೆ. ಸೊ ಮದುವೆ ಆಗಿ ಫಸ್ಟ್ ಸ್ವಲ್ಪ ದಿನ ಮತ್ತೆ ದಪ್ಪ ಆಗ್ತಾಗ ಒಂಚೂರು ಮತ್ತೆ ಪ್ರೆಗ್ನೆಂಟ್ ಆಗ್ತೀವಿ, ಮತ್ತೆ ಅವಾಗಲೂ ದಪ್ಪ ಆಗ್ತೀವಿ, ಮಗು ಆದ್ಮೇಲೆ ದಪ್ಪ ಆಗೇ ಬಿಡ್ತೀವಿ. ಮತ್ತೆ ಅದಾದ್ಮೇಲೆ ಒಂಚೂರು ಬ್ರೇಕ್ ಕೊಟ್ಕೊಂಡು ಹೆಂಗೋ ಒಂದು ಸ್ವಲ್ಪ ಸಣ್ಣ ಆಗೋಣ ಅಂತ ಹೋಗ್ತಾ ಇರ್ತೀವಿ. ಸೆಕೆಂಡ್ ಪಾಪು ಹಂಗೆ ಹಿಂಗೆ ಅಂತ ಬಂದ್ಬಿಡ್ತೀವಿ. ಅದಾದಮೇಲೆ ಮತ್ತೆ ನಾವು ಆ್ಯಕ್ಚುಲಿ ಮತ್ತೆ ಟ್ರೈ ಮಾಡಬೇಕಾದ್ರೆ ಅದು ಇದು ಅಂತ ಏನಾದರೂ ಒಂದಿರುತ್ತೆ. ನೆಕ್ಸ್ಟ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಬರುತ್ತೆ. ಹೆಣ್ಮಕ್ಳ ಜೀವನದಲ್ಲಿ ಮುಗಿಯೋದೇ ಇಲ್ಲ ಇದೆಲ್ಲ, ಈ ಗಿರ್ಜರಿ ಆ ಥರ. ನನ್ನ ಲೈಫಲ್ಲೂ ಒಂದು ಸರ್ಜರಿ ಆಗಿ 6 ಮಂತ್ಸ್ ಬ್ರೇಕ್ ಕೊಟ್ಟು ಇವಾಗ ನಾನು ಮತ್ತೆ ಕಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ 177 ಡೇಸ್ ಚಾಲೆಂಜ್ ಅಂತ ಹೇಳಿ. ರೆಗ್ಯುಲರ್ ಆಗಿ ನನ್ನ ವರ್ಕೌಟ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿರೋಂಥ ಬೆಸ್ಟ್ ಫಿಟ್ನೆಸ್ ಕೋಚಲ್ಲಿ ಇವರು ಒಬ್ಬರು. ಬಟ್ ನನಗೆ ಗಂಡ ಕೋಚ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇವ್ರಿಗೆ ಹೇಳೋ ಮಾತು ನಾನು ಕೇಳೋದೇ ಇಲ್ಲ ಒಂಚೂರು. ಯಾವ ಹೆಂಡ್ತಿರ್ತಾನೆ ಗಂಡನ ಮಾತು ಕೇಳ್ತಾರೆ ಹೇಳಿ ನೋಡೋಣ ಅಲ್ವಾ. ಅಫ್ಕೋರ್ಸ್ ಅಂದರೆ ಕೋಚ್ ಅಂದರೆ ಒಬ್ರದ್ದು ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸ್ವಲ್ಪ ಕಡೂಸಾಗಿದ್ದು, ನಾನ್ ಜಡ್ಜ್ಮೆಂಟಲ್ ಅದೆಲ್ಲ ಸ್ವಲ್ಪ ಇರಬೇಕು. ಅಂದರೆ ಸ್ವಲ್ಪ ಸ್ಟ್ರಿಕ್ಟಾಗೂ ಇರಬೇಕಾಗಿ ಬರುತ್ತೆ ಕೆಲವೊಬ್ರ ಹತ್ರ. ಬಟ್ ಅದೇ ಕ್ಯಾರೆಕ್ಟರ್ ನನ್ನ ಹೆಂಡತಿ ಹತ್ರ ತೋರ್ಸೋಕ್ಕಾಗಲ್ಲ. ತೋರಿಸ್ಬಿಡು ನೋಡೋಣ. ನನ್ನ ಹೆಂಡತಿ ಹತ್ರ ಸ್ವಲ್ಪ ಪ್ಯಾಂಪರ್ ಮಾಡಿಕೊಂಡು ಮುದ್ದು ಮಾಡಿಕೊಂಡು ಇರಬೇಕು. ಸೊ ನಡೆಯಲ್ವಲ್ಲ, ನಾನೇ ಕೆಲವೊಂದ್ಸಲ ತಿನ್ನಿಸ್ತಾ ಇರ್ತೀನಿ. ಸೊ ನೀನ್ ಎಷ್ಟೊಂದು ವಿಡಿಯೋಸಲ್ಲಿ ನೀನು ತಿನ್ಸಿದ್ದೆ ಅದೆಲ್ಲ ಹಾಕಿ ತೋರಿಸ್ಬಿಡ್ತೀನಿ, ನೀನೇ ನಂಗೆ ತಿನ್ಸೋದು. ಸೊ ಅದಕ್ಕೆ ಅವಳಿಗೆ ಈ ಸಲ ಯಾರು ಕೋಚ್ ಗೊತ್ತಾ? ನೀವೇ ಕೋಚ್ ನನಗೆ. ಸೊ ಅಂದರೆ ಈ ಸಲ ಅವರಿಗೆ ಕೋಚ್ ಯಾರು ಅಂದರೆ ಆಡಿಯನ್ಸ್. ಇಟ್ಸ್ ಕಾಲ್ಡ್, ಅದನ್ನ ಏನಂತಾರೆ ಅಂದರೆ ಪಬ್ಲಿಕ್ ಅಕೌಂಟಬಿಲಿಟಿ ಅಂತ ಹೇಳ್ತಾರೆ. ಪಬ್ಲಿಕ್ ಅಕೌಂಟಬಿಲಿಟಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು 177 ಡೇಸ್ ಮಾಡ್ತೀನಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡಿದ್ರೆ ಒಂದು ಒತ್ತಾಯ ಇರುತ್ತೆ. ಈಗ ಎಲ್ಲರ ಮುಂದೆ ಹೇಳ್ಬಿಟ್ಟಿದ್ದೀನಿ, ನನ್ನ ಗಂಡನ ಮರ್ಯಾದೆ ಉಳಿಸ್ಬೇಕು, ನನ್ನ ಮರ್ಯಾದೆ ಉಳಿಸ್ಬೇಕು. ನನಗೆ ಮೆಸೇಜ್ ಬರುತ್ತೆ ಪ್ರತಿ ಸಲ ಮಾಡಿಲ್ಲ ಅಂದ್ರೆ ನನಗೆ ಮೆಸೇಜ್ ಆಗ್ತಾರೆ, ನಾನು ಯಾಕೆ ಇವತ್ತು ಮಾಡಿಲ್ವಾ ಹಂಗೆ ಹಿಂಗೆ ಅಂತ ಕೇಳಿ. ಸೊ ಐ ವಾಂಟ್ ದಟ್ ಅಕೌಂಟಬಿಲಿಟಿ. ಸೊ ಯಾರೋ ಒಬ್ರು ನನ್ನ ಹತ್ರ ಕೇಳ್ತಾರೆ ಅನ್ನೋದಕ್ಕೋಸ್ಕರ ನಾನು ಮಾಡ್ತೀನಿ. ಆಲ್ಮೋಸ್ಟ್ ನನಗೆ ಪ್ರತಿದಿನ ಹಾಕೋ ವಿಡಿಯೋಗೆ ಸಿಕ್ಕಾಬಟ್ಟೆ ಮೆಸೇಜಸ್ ಬರ್ತದೆ, ಸಿಕ್ಕಾಬಟ್ಟೆ ಮೋಟಿವೇಶನು. ಅಂದರೆ ನನಗೇನಂತಂದರೆ ಒಂದು ಮೆಸೇಜಸ್ ನೀವು ಹಾಕ್ತಿರಲ್ಲ, ನಾನು ಮಾಡ್ತೀನಿ ನಿಮ್ಮ ಜೊತೆ, ನಾನು ಮಾಡ್ತೀನಿ, ನೀವು ಮಾಡ್ತೀರ ಅಂದರೆ ನನಗೂ ಒಂದು ಖುಷಿ ಆಗುತ್ತೆ. ನಿಮ್ಮನ್ನು ನೋಡೋದೇ ಒಂದು ಖುಷಿ, ನೀವು ನಿಮ್ಮ ನಗ್ತಾ ಇದ್ರೆ ನನಗೆ ಖುಷಿ ಅಂತ ಇರ್ತೀರಲ್ಲ, ಅದೇ ನನಗೆ ಖುಷಿ. ಸೊ ನಿಮ್ಮ ಮುಖದಲ್ಲಿ ಆ ಖುಷಿ ನೋಡೋದೇ ನನಗೆ ಒಂದು ಹ್ಯಾಪಿನೆಸ್ಸು. ಈಗ ನೀನು 177 ಡೇಸಲ್ಲಿ ಎಷ್ಟು ಡೇಸ್ ಮುಗೀತು?
24 ಆಯ್ತು ಅನ್ಸುತ್ತೆ. 24-25 ದಿನದಲ್ಲಿ ಸಿಕ್ಕಾಬಡೆ ಸ್ಟ್ರಾಂಗ್ ಆಗಿದ್ದೀನಿ. ನಾನು ಡೇ ಒನ್ಗಿಂತ ಇವಾಗ 25th ಡೇ ನಾನು ವರ್ಕೌಟ್ಗೆ ಅಂತ ಹೋದರೆ ನಾನು ಆ್ಯಕ್ಚುಲಿ ಒಂದು ಎವ್ರಿ ಡೇ ನನ್ನ ವೆಯ್ಟ್ಸ್ ಜಾಸ್ತಿ ಮಾಡ್ತಾ ಇರ್ತೀನಿ. ಸೊ ಇದು ಚಾಲೆಂಜ್ ಹೆಸರು ರೀಬಿಲ್ಡ್ ಚಾಲೆಂಜ್ ಅಂತ. ಈ ಚಾಲೆಂಜ್ ಹೆಸರು ರೀಬಿಲ್ಡ್ ಚಾಲೆಂಜ್ ಅಂತ. ಸೊ ಅಮ್ಮಂದ್ರು ತಾಯಂದ್ರಿಗೆ ಆಕ್ಚುಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಇವಾಗ ಕೆಲವೊಬ್ರು ಮಗು ಆಗಿದ ತಕ್ಷಣ ಆಯ್ತು ನನ್ನ ಲೈಫ್ ಇನ್ನೇನು ಇಲ್ಲ ಬಿಡು ಅಂತ ಅನ್ಕೊಂಡ್ಬಿಡ್ತಾರೆ, ಬಟ್ ಅಲ್ಲ. ಸೊ ನಾವು ಏಜ್ ಇಸ್ ಜಸ್ಟ್ ಎ ನಂಬರ್, ಓಕೆನಾ. ನಮಗೆ ಎಷ್ಟೇ ಏಜ್ ಆದ್ರೂ ನಾವು ಹೆಂಗಾಗಿ ಕಾಣಬೇಕು ಅಂತಂದರೆ ಸ್ಟ್ರೆಂತ್ ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟು. ಅದ್ರ ಜೊತೆ ನಮ್ಮ ಹೊಟ್ಟೆಗೆ ನಾವು ಅಲ್ಲಿ 1 hour ವರ್ಕೌಟ್ ಮಾಡೋದ್ರ ಜೊತೆಗೆ ಇಲ್ಲಿ 3 ಹೊತ್ತು ಅಥವಾ 4 ಹೊತ್ತು ಏನು ನಾವು ಹೆಲ್ದಿಯಾಗಿ ನಮ್ಮ ಹೊಟ್ಟೆಗೆ ಹಾಕ್ತೀವಿ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು. ಮತ್ತು ನಾನು ಯಾವುದೂ ಅಗ್ರೆಸಿವ್ ಡಯಟ್ ಮಾಡ್ತಿಲ್ಲ, ನಾನು ಮಾಡ್ತಿರೋದು 80-20 ಲೈಫ್ ಸ್ಟೈಲು. ಸೊ 80-20 ಲೈಫ್ ಸ್ಟೈಲ್ ಅಂದರೆ ಏನು? 80-20 ಲೈಫ್ ಸ್ಟೈಲ್ ಅಂದರೆ 80% ಹೋಲ್ ಫುಡ್ಡು, ನ್ಯಾಚುರಲ್ ಫುಡ್ಸು. ಅಂದರೆ ಅಗ್ರೆಸಿವ್ ಡಯಟ್ ಮಾಡಿದ್ರೆ ಅವಳು ಇವಾಗ 177 ಡೇಸ್ ಚಾಲೆಂಜ್ನ 77 ದಿನದಲ್ಲೂ ಕೂಡ ರೀಚ್ ಆಗಿಬಿಡ್ಬೋದು, ಮಾಡ್ಬೋದು. ಬಟ್ 80-20 ಡಯಟ್ ಆ್ಯಂಡ್ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ರಿಸಲ್ಟ್ ಸ್ಲೋ ಇರುತ್ತೆ. ಯಾಕಂದರೆ ಈಗ ಆಲ್ರೆಡಿ 3 ವಾರ ಆಯಿತು. 3 ವಾರದಲ್ಲಿ ಫಸ್ಟ್ ವಾರ ಬಿರಿಯಾನಿ, 2ನೇ ವಾರ ಐಸ್ ಕ್ರೀಮು, 3ನೇ ವಾರ ಏನೋ ಯಾಕಿದ್ದೆಲ್ಲ ಹೇಳ್ತಿದ್ಯಾ ಹೇಳೋ ಚೀಟ್ ಮೀಲ್. 80-20 ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತ ಬಂದಾಗ 80% ನ್ಯಾಚುರಲ್ ಆಹಾರ, ಇನ್ನು 20% ಫ್ಲೆಕ್ಸಿಬಲ್ ಇರುತ್ತೆ ಅಂತ ಇರುತ್ತೆ. ಸೊ ಅಥ್ಲೀಟ್ ತರ ಡಯಟ್ ವರ್ಕೌಟ್ ಎಲ್ಲ ಮಾಡೋದು ನನಗೆ ಬೇಡ, ಯಾಕಂದ್ರೆ ಐ ಹ್ಯಾವ್ ಈ ಡಯಟ್ ನ ಮಾಡಿರ್ತೀರಾ ಅಂತ ನಾನು ಕೆಲವೊಬ್ರು ಕ್ಲೈಂಟ್ ಹತ್ರ ತುಂಬಾ ಜನ ಹತ್ರ ಕೇಳ್ತೀನಿ. ನಾನು 80-20 ಡಯಟ್ ಲೈಫ್ ಸ್ಟೈಲ್ ತರ ಮಾಡ್ತೀರಾ ಅಂದ್ರೆ ಒಂದು ಎಲ್ಲ 80% ಹೆಲ್ದಿ ಆಹಾರ, ಒಂದು 20% ನಿಮಗೆ ಅಂದ್ರೆ ಯಾರ್ಯಾರು ತುಂಬಾ ಫುಡಿ ಇರ್ತಾರೆ, ಅಂದ್ರೆ ಮೂಡು ತಿಂದೆ ಇರೋದಕ್ಕಾಗದೇ ಇಲ್ಲ ಅನ್ನೋರು. ನಿಮ್ಗೆಲ್ಲ ಗೊತ್ತಿದೆ ಬಿಡ, ನಾನು ತಿಂಡಿ ಪೋತಿ ಅಂತ ಹೇಳಿ. ಸೊ ಅವ್ರಿಗೆ 80-20 ಡಯಟ್ ಅಂಡ್ ಲೈಫ್ ಸ್ಟೈಲ್ ಅನ್ನೋದು ಸೂಟ್ ಆಗುತ್ತೆ. ಬಟ್ 80-20 ಡಯಟ್ ಅಂಡ್ ಲೈಫ್ ಸ್ಟೈಲಲ್ಲಿ ರಿಸಲ್ಟ್ ಸ್ಲೋ ಇರುತ್ತೆ. ಬಟ್ ನೀವು ಅದನ್ನು ನಿಮ್ಮ ಅಡ್ವಾಂಟೇಜ್ಗೂ ಬಳಸ್ಕೋಬೋದು. ಹೆಂಗಂದರೆ ನೀವು ಚೆನ್ನಾಗಿ ತಿಂದು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ಸ್ಟ್ರಾಂಗ್ ಆಗೋದ್ರ ಕಡೆ ಫೋಕಸ್ ಮಾಡಿದ್ರೆ ಮಸಲ್ ಬಿಲ್ಡ್ ಮಾಡಿ ಫ್ಯಾಟ್ ಕಡಿಮೆ ಮಾಡ್ತದೆ, ಫಿಟ್ ಆಗ್ಬೋದು. ಓಕೆ, ಏನೋ ನೀವು ಕೋಚ್ಗಳು ಹೇಳ್ದು, ನಿಮಗೆ ಗೊತ್ತು, ನನ್ನ ಮಾತು ಕೇಳಲ್ಲ. ಸೊ ಇಲ್ಲ, ನಾನು ನಿಜವಾಗ್ಲೂ ಇವಾಗ ನನಗೇನು ಗೊತ್ತಾ, ನನಗೆ ಆಲ್ ಆಫ್ ಸಡನ್ ಯಾವ ಇದ್ ಕಡೆಯಿಂದ ಬಂತೋ ಗೊತ್ತಿಲ್ಲ. ಅವತ್ತು ಡೇ 1 ನಾನು ಹೋಗಿ ವರ್ಕೌಟ್ ಮಾಡಬೇಕು ಅಂತ ಹೇಳಿ ಮಾಡಿಬಿಟ್ಟೆ. ಸೊ 1 ವೀಕ್ ನಾನು ಎಲ್ಲೂ ಪೋಸ್ಟ್ ಮಾಡಿರಲ್ಲ, 8-9 ಡೇಸಿಂದ ಪೋಸ್ಟ್ ಮಾಡೋಕ್ಕಿದ್ದೆ. ಯಾವಾಗ ನಾನು ಪೋಸ್ಟ್ ಮಾಡೋಕ್ಕಿದ್ನೋ ಅದಾದ್ಮೇಲೆ ಸಿಕ್ಕಾಬಿಟ್ಟೆ ನನಗೆ ಸಪೋರ್ಟ್ ಮೋಟಿವೇಶನ್ ಬಂದಮೇಲೆ ಇಟ್ಸ್ ಬೀನ್ ಮೈ ಅಡಿಕ್ಷನ್. ಎವ್ರಿ ಡೇ ಹೋಗ್ಬೇಕು. ಮೊದಲೆಲ್ಲ ಇವನು ಸಿಕ್ಕಾಬಿಟ್ಟೆ ನನಗೆ ಪುಸಿ ಹೊಡಿಯೋದು. ಜಿಮ್ಗೆ ಹೋಗ್ಬೇಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಭಾವಗುಣ ಅದು ಇದು ಏನೇನೇನೆಲ್ಲ ಹೇಳ್ತಿದ್ದ. ಬಟ್ ಇವಾಗ ನಾನು ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಯವ್ರನ್ನೆಲ್ಲ. ಆ ಥರ ಆಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನೀವು ವರ್ಕೌಟ್ ಮಾಡ್ತಿದ್ದಂಗೆ ನಿಮಗೊಂದು ಹ್ಯಾಪಿ ಹಾರ್ಮೋನ್ ಬರುತ್ತೆ. ಸೊ 80-20 ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಅಂದರೆ ಸಣ್ಣ ಇರೋರು ದಪ್ಪ ಆಗೋಕ್ಕೆ, ದಪ್ಪ ಇರೋರು ಫಿಟ್ ಆಗೋದಕ್ಕೆ, ಬಾಡಿ ರಿಕಂಪೋಸಿಷನ್ ಅಂದರೆ ಫ್ಯಾಟ್ ಕಡಿಮೆ ಮಾಡಿ ಮಸಲ್ ಜಾಸ್ತಿ ಗೇನ್ ಮಾಡೋಕ್ಕೆ, ಈ ಥರ ವೆಯ್ಟ್ ಲಾಸ್ ಅಂತ. ಇಟ್ಸ್ ನಾಟ್ ವೆಯ್ಟ್ ಲಾಸ್ ಜರ್ನಿ, ಇಟ್ ಇಸ್ ರೀಬಿಲ್ಡ್ ಜರ್ನಿ. ಸೊ ನಮ್ಮನ್ನ ನಾವು ಸ್ಟ್ರಾಂಗ್ ಸುಮ್ಮನೆ ನಾವು ಈಗ 20 kg ಕಡಿಮೆ ಮಾಡ್ಬಿಟ್ಟೆ, 10 kg ಕಡಿಮೆ ಮಾಡ್ಬಿಟ್ಟೆ ಅಂತ ನಾನು ತೋರಿಸ್ಬಿಟ್ಟು ಇವಳು ಮತ್ತೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನನ್ನ ಮರ್ಯಾದೆನೇ ಹೋಗುತ್ತೆ. ಯಾಕೆ ಬೇಕು ಇದೆಲ್ಲ ಹಾಕೋದು ಬೇಡ. ಅಲ್ಲ ಅದೇ ತಾನೇ ಮಾಡೋದು ಪ್ರತಿ ಸಲ. ನಾನು ಈ ಸರಿ ಹಂಗೆ ಮಾಡಲ್ಲ. ಸೊ ನನ್ನನ್ನು ನಾನು ಅರ್ಥ ಮಾಡ್ಕೋತಾ ಇದ್ದೀನಿ ಏನು ತಿನ್ನಬೇಕು ಅಂದರೆ. ನಾನು ಪ್ರತಿಯೊಂದು ಅದು ತಿನ್ನಬಾರ್ದು ಅಂತ ಕಂಟ್ರೋಲ್ ಮಾಡಲ್ಲ. ಸೊ ಪೋರ್ಷನ್ ಕಂಟ್ರೋಲ್ ಅನ್ನೋದನ್ನು ಕಲಿತಾ ಇದ್ದೀನಿ. ನಮ್ಮನೇಲಂತೂ ನಾನು 1-2 kg ಕಮ್ಮಿ ಆಗ್ಬಿಟ್ರೆ ನಮ್ಮ ಅಪ್ಪ ಅಮ್ಮ ಅಳೋ ಥರ ಮಾತಾಡ್ತಾರೆ. ಅಂದರೆ ಅವ್ರಿಗೆಲ್ಲ ಯಾರಿಗೂ ಇಷ್ಟನೇ ಇಲ್ಲ. ನಮ್ಮ ಅತ್ತೆ ಮಾವೆಲ್ಲ ನೋಡಿದ್ರು ಅಷ್ಟೇ, ಸಣ್ಣ ಆಗೋದು ನನ್ನ ಮಕ್ಳಿಗೂ ಇಷ್ಟ ಇಲ್ಲ. ನಾನೇನು ಆರೆಂಜಲ್ಲಿ ಡುಮ್ಮಿ ಅಂತೆಲ್ಲ ಏನೂ ಇಲ್ಲ, ಚಬ್ಬಿ. ಇವಾಗ ಪೀರಿಯಡ್ಸ್ ಹತ್ರ ಬರ್ತಿದ್ದಂಗೆ ದಪ್ಪ ಕಾಣಿಸ್ತೀವಿ, ಬ್ಲೋಟ್ ಆಗ್ಬಿಡ್ತೀವಿ ಹೆಣ್ಮಕ್ಳು. ಅದೇ ನೋಡಿ ಇವಾಗ. ಸೊ ನೆಕ್ಸ್ಟ್ ವೀಕ್ ನನ್ನ ಪೀರಿಯಡ್ಸ್ ಇದೆ. ಸೊ ಮುಖ ಫುಟ್ಬಾಲ್ ಥರ ಇದೆ. ಆಲ್ಮೋಸ್ಟ್ ಪೀರಿಯಡ್ ಆಗಿದ ತಕ್ಷಣ 1 ವೀಕಲ್ಲಿ ಈ ಫೇಸ್ ಏನಿದೆ 20% ಕಮ್ಮಿ ಆಗಿಬಿಡುತ್ತೆ. ಯೂಶಲಿ ಹೆಣ್ಮಕ್ಳಿಗೆ ಆ ಥರ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ತಿರ್ಬೋ ಇಲ್ವೋ ಗೊತ್ತಿಲ್ಲ. ಪೀರಿಯಡ್ ಹತ್ತತ್ರ ಬರ್ತಿದ್ದಂಗೆ 1 ವೀಕ್ ಮುಂಚೆ ಎಲ್ಲ ಫುಲ್ ಬ್ಲೋಟಿಂಗ್ ಆಗಿರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ. ಸೊ ಇದ್ರದ್ದು ಬಗ್ಗೆ ಎಲ್ಲನೂ ವಿಡಿಯೋ ಮಾಡ್ತೀನಿ ನಾನು. ನನ್ನ ಸುತ್ತಮುತ್ತಾನೆ ನಮ್ಮ ಕಂಪ್ನಿನಲ್ಲೇ ಒಂದು 10-15 ಜನ ನ್ಯೂಟ್ರಿಷನಿಸ್ಟ್ ಇದ್ದಾರೆ. ಬಟ್ ಆದರೂ ಅವ್ರ ಬಗ್ಗೆ ಎಲ್ಲ ನನಗೆ ಗೊತ್ತು, ಬಟ್ ಆದರೆ ನಾನು ಮಾಡಲ್ಲ. ಬಟ್ ಇನ್ಮೇಲೆ ಮಾಡ್ಬೇಕು ಅನ್ಕೋತಾ ಇದ್ದೀನಿ. ಇವರೆಲ್ಲ ಇಷ್ಟೆಲ್ಲ ಹೇಳಿ ಕೂಡ ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ನನಗೆ ನೀವು ಅಷ್ಟೇ. ಈ 177 ಡೇಸ್ ಚಾಲೆಂಜಲ್ಲಿ 24 ದಿನ ಆಗಿದೆ. ಒಂದು 50 ದಿನ ಮುಗಿದೋಗ್ಬಿಡ್ಲಿ. ನನಗೆ ನಾನು ಒಂದಷ್ಟು
ಫಿಟ್ ಆ್ಯಂಡ್ ಫೈನ್ ಅನ್ನೋ ಹೆಲ್ದಿಯಾಗಿ ಆಗಬೇಕು, ಸ್ಟ್ರಾಂಗಾಗಿ ಆಗಬೇಕು ಅನ್ನೋದೊಂದಿದೆ. ಅದಾಗಿದ ತಕ್ಷಣ ನಾನು ಏನು ಮಾಡ್ತಾ ಇದ್ದೀನಿ, 77 ಡೇಸ್ ಚಾಲೆಂಜ್ ಅಂದರೆ ಏನು, ಇದ್ರ ಕಂಪ್ಲೀಟ್ ಡೀಟೇಲ್ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿನ ನೀವು ತಪ್ಪದೆ ನೋಡಿದ್ರೆ ನಾನು ಫುಡ್ ಪ್ಲೇಟ್ಸ್ನೆಲ್ಲ ಹಾಕಿರ್ತೀನಿ ಆಲ್ಮೋಸ್ಟು. ಮತ್ತು ನಾನು ವರ್ಕೌಟ್ ಪ್ಲ್ಯಾನ್ ಕೂಡ ನಿಮಗೆ ಕೊಡ್ತೀನಿ. ಆಮೇಲೆ ನಾನು ಫಿಟ್ ಆದಮೇಲೆ ನನ್ನ ಜೊತೆ ಬರೋದಲ್ಲ, ಇವಾಗ ನನ್ನ ಜರ್ನಿಲಿ ನನ್ನ ಜೊತೆ ಇರಬೇಕು ಅಷ್ಟೇ, ಆಯಿತಾ? ಸೊ ಕೊನೆಯದಾಗಿ ಒಂದು ಮಾತೇನು ಅಂದರೆ, ಕಿರಣ್ ಜಾನ್ವಿ ಈಗ ಹೆಲ್ತ್ ಬಗ್ಗೆ ಇನ್ಫ್ಲೂಯೆನ್ಸರ್ ಥರ ಮಾತಾಡ್ತಾರೆ. ಒಂದೊಂದ್ಸಲ ಇವಳು ಏನದು ಕೂದಲು ಕೆಂಪು ಹಾಕಿದ್ಯಾ ಅದು ಇದೆಲ್ಲ ಕೇಳ್ತಾರೆ. ಸೊ ಈಗ ಕೆಲವೊಂದು ವಿಷಯಗಳು ಅವೇರ್ನೆಸ್, ಈಗ ಅವಳಿಗೆ ಕೂದಲು ಕೆಂಪು ಕೂದಲು ಬಣ್ಣ ಆಗಕ್ಕೆ ಮುಂಚೆ ಅದರದ್ದು ಏನು ಪ್ರಾಬ್ಲಮ್ ಅಂತ ಗೊತ್ತಿರಲಿಲ್ಲ. ಇದು ಇವಾಗ ಸ್ವಲ್ಪ ಕೆಲವೊಂದು ಈಗ ಇದು ನೇಲ್ಸ್ಗೆ ಇದಾಕಕ್ಕೂ ಮುಂಚೆನೂ ಅವೇರ್ನೆಸ್ ಇರಲಿಲ್ಲ. ಕಾಲಿಗೆ ನೇಲ್ ಪಾಲಿಶ್, ಕೈಗೆಲ್ಲ ನೇಲ್ ಪಾಲಿಶ್ ಹಾಕಿದೆ ಸುಮಾರು ಒಂದು 6-7 ತಿಂಗಳ ಮೇಲೆ ಆಯ್ತು. ಮತ್ತೆ ಹೇರ್ ಕಲರ್ ಮಾಡಿ 2 ವರ್ಷ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ನಾನೇ ಡಾಕ್ಟರ್ ಹತ್ರ ವಿಡಿಯೋ ಮಾಡಿಸಿದ್ದೀನಿ, ಏರ್ ಡೈ ಹಾಕ್ಬಾರ್ದು ಅದು ಇದು ಅಂತ. ನನಗೆ ಗೊತ್ತಿಲ್ವಾ ನನ್ನ ಹೆಂಡತಿ ಬಣ್ಣ ಹಾಕ್ಕೊಂಡಿದ್ದಾಳೆ ಅಂತ, ಬಟ್ ಗೊತ್ತಿದೆ. ಬಟ್ ಆದರೂ ನಾವು ಅದೇ ಏನು ಅವೇರ್ನೆಸ್ ವಿಡಿಯೋಸ್ ಅಂದರೆ ಅರ್ಥ ಏನು ಅಂದರೆ, ನಾವು ಈ ತಪ್ಪನ್ನ ಮಾಡಿದ್ದೀವಿ, ನೀವು ಮಾಡಬೇಡಿ ಅನ್ನೋದು ಅದರ ಅರ್ಥ. ಈಗ ನೀವು ಇನ್ನೊಂದು ಥರನೇ ಯೋಚನೆ ಮಾಡ್ಬೋದು. ಈಗ ಅವೇರ್ನೆಸ್ ವಿಡಿಯೋ ಮಾಡೋದ್ರಿಂದ ಏನಾದ್ರು ದುಡ್ಡು ಸಿಗತ್ತಾ? 1 ರೂಪಾಯಿನೂ ಸಿಗಲ್ಲ. ಅದೇ ನಾನೇನಾದರೂ ಯಾವುದಾದ್ರೂ ಪ್ರಾಡಕ್ಟ್ ತೋರಿಸ್ಬಿಟ್ಟು ಇದು ನಿಮ್ಮ ಕೂದಲು ಉದ್ರಲ್ಲ ಅಥವಾ ನಿಮ್ಮ ಕೂದಲು ಶೈನ್ ಆಗಿರುತ್ತೆ, ನಿಮ್ಮ ಮುಖ ಬೆಳ್ಳಗಾಗಿರುತ್ತೆ, ಈ ಥರ ಎಲ್ಲ ಅಂದರೆ 5 ಲಕ್ಷ ಫಾಲೋವರ್ಸ್ ಇರೋರು ಈ ಥರ ವಿಡಿಯೋಗಳು ಮಾಡಿದ್ರೆ ನಮಗೆ ಲಕ್ಷ ಕೊಡೋದಕ್ಕೆ ಜನ ರೆಡಿ ಇದ್ದಾರೆ. ಓಕೆ, ಅಂಥದ್ದು ಯಾವುದು ನಾವು ಮಾಡಿಲ್ಲ ಅಲ್ವಾ? ಸೊ ಅವೇರ್ನೆಸ್ ವಿಡಿಯೋ ಮಾಡೋದ್ರಿಂದ ಏನು 1 ರೂಪಾಯಿನೂ ಸಿಗೋದಿಲ್ಲ. ಓಕೆ, ಬಟ್ ಆದರೆ ಆ ಥರ ವಿಡಿಯೋಗಳು ಮಾಡೋದ್ರಿಂದ ಲಕ್ಷಗಟ್ಟಲೆ ದುಡಿಬೋದು. ಬಟ್ ಅದರಿಂದ ನಿಮಗೇನು ಪ್ರಯೋಜನ ಇಲ್ವಲ್ಲ, ನಿಮ್ಮನ್ನು ಮಂಗ ಮಾಡ್ದಂಗೆ ಆಗುತ್ತೆ ಅಷ್ಟೇ ಅಲ್ವಾ? ಸೊ ಯಾವ್ದು ಸರಿ ನೀವೇ ಹೇಳಿ, ಅವೇರ್ನೆಸ್ ವಿಡಿಯೋ ಮಾಡಬೇಕಾ ಇಲ್ಲ ಅನ್ಎಥಿಕಲ್ ಮಂಗ ಮಾಡಬೇಕಾ, ಅನ್ಎಥಿಕಲ್ ಪ್ರಮೋಷನ್ ಮಾಡಬೇಕಾ? ಸೊ ದಟ್ ನಿಮಗೆ ಬಿಟ್ಟಿದ್ದು. ಓಕೆ, ಹಾಗೆ ಹೇರ್ ಕಲರ್ದು ವಿಡಿಯೋ ಮಾಡಾದ್ಮೇಲೆ ನಾನು ಮಾಡೋದು ಆ್ಯಕ್ಚುಲಿ ಇಯರ್ಲಿ ಒನ್ಸ್, ಹಾರ್ಡ್ಲಿ ವರ್ಷಕ್ಕೆ. ಇವಾಗ ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀನಿ ಹೇರ್ ಕಲರು. 10 ವರ್ಷಕ್ಕೆ 10 ಸರಿ ಮಾಡಿರ್ತೀನಿ ಅಷ್ಟೇ ಹೇರ್ ಕಲರು. ಮತ್ತು ಇದೇನಂದರೆ ಯಾವಾಗ ಈ ವಿಷಯ ಗೊತ್ತಾಯಿತು ನನಗೆ, ಅದಾದಮೇಲೆ ಹೇರ್ ಕಲರ್ ಮಾಡೇ ಇಲ್ಲ. 2 ವರ್ಷ ಹತ್ತಿರ 1.5 ವರ್ಷ ಹತ್ತಿರ ಆಯಿತು. ಆ್ಯಂಡ್ ನನ್ನ ಕೂಲ್ ಇಷ್ಟು ಉದ್ದ ಇದು ಹೇರ್ ಕಲರ್ ಇದೆ ಅನ್ನೋ ಒಂದು ವಿಷಯಕ್ಕೋಸ್ಕರ ನಾನು ಸುಮಾರು ಕಟ್ಟು ಮಾಡಿದ್ದೀನಿ. ಇಲ್ಲಿವರೆಗೂ ಬೋರ್ಡ್ ಹೊಡ್ಕೊಂಡ್ಬಿಡ್ಬೇಕಷ್ಟೇ, ನಾನು ಹೇರ್ ಕಲರೇ ಮಾಡ್ಕೊಬಾರ್ದು, ಕೂದಲೇ ಬಿಟ್ಕೊಬಾರ್ದು ಅಂತಂದರೆ. ನೇದಾಗ ಒಂದು ಮಾತು ಹೇಳ್ತೀನಿ, ಕಿರಣ್ ಸಾಗರ್ ಆಗಲಿ ಅಥವಾ ಜಾನ್ವಿ ಆಗಲಿ, ವಿ ಆರ್ ನಾಟ್ ಹೆಲ್ದಿ, ವಿ ಬಿಕೇಮ್ ಹೆಲ್ದಿ. ಅಂದರೆ ಎಲ್ಲ ತಪ್ಪುಗಳನ್ನ ಮಾಡಿ ಸರಿಪಡಿಸ್ಕೊತಾ ಇದೀವಿ ಇವಾಗ. ಅಂದರೆ ನಾವು ತುಂಬ ಯಂಗೇಜಲ್ಲಿ ಮದುವೆ ಆಗಿ ದುಬೈಯಲ್ಲಿ ಸೆಟ್ಲ್ ಆಗಿದ್ವಿ. ಅಲ್ಲಿ ಚೆನ್ನಾಗಿ ಒಳ್ಳೆಯ ಸಂಬಳ ಬರ್ತಾ ಇತ್ತು. ದಿನ ಬೆಳಗ್ಗೆ 7, ದಿನ ಸಂಜೆ ಕೈಮಾ, ಒಂದು ಫ್ರೆಂಡ್ಸ್ ಜೊತೆ ಪಾರ್ಟಿ, ಈ ರೀತಿ ಫ್ರೆಂಡ್ಸ್ ಜೊತೆ ಪಾರ್ಟಿ, ಈ ರೀತಿ ಒಂದು ವೆರಿ ಬ್ಯಾಡ್ ಲೈಫ್ ಸ್ಟೈಲ್ ಇತ್ತು. ಇರೋ ಕೆಲವೊಂದು ಕಾಯಿಲೆಗಳನ್ನ ಬರ್ಸ್ಕೊಂಡ್ಬಿಟ್ಟಿದ್ವಿ. ಓಕೆ, ನಾವು ಮಾಡಿದ್ದು ಲೈಫ್ ಸ್ಟೈಲ್ ಚೇಂಜಸ್ಸಿಂದ ನಾವು ಅದರಿಂದ ಹೊರಗಡೆ ಬಂದ್ವಿ. ಓಕೆ, ಅದರಿಂದ ನಾನು ಈ ಒಂದು ಪ್ರೊಫೆಷ್ನಲ್ಲಿ ಎಲ್ರಿಗೂ ಕೋಚ್ ಮಾಡೋದಕ್ಕೆ ಸಕ್ಸಸ್ಫುಲಿ, ಅಂದರೆ ನಾವು ತಪ್ಪು ಮಾಡಿದ್ದೀವಿ ನೀವು ಮಾಡಬೇಡಿ ಅನ್ನೋ ಥರ ಒಂದು ಅವೇರ್ನೆಸ್ ಸ್ಪ್ರೆಡ್ ಮಾಡೋದು ಒಂದು ಮೇನ್ ಉದ್ದೇಶ. ಇವತ್ತೆಲ್ಲ ನಾಳೆ ಆಫ್ಕೋರ್ಸ್ ಅದೆಲ್ಲ ಡೀಟೇಲ್ ರಿವೀಲ್ ಮಾಡ್ತೀವಿ, ಏನೇನು ಸಮಸ್ಯೆ ಆಗಿತ್ತು ಅಥವಾ ಏನೇನು ಇಶ್ಯೂಸ್ನ ನಾವಿಬ್ರು ಗೊತ್ತು ಮಾಡಿದ್ದೀವಿ ಅನ್ನೋದಲ್ಲ. ಓಕೆ, ಯಾಕಂದ್ರೆ ಈಸಿ ಅದೇ ಎಲ್ರಿಗೂ ಒಂದೇ ತರ ಇರೋದಿಲ್ಲ ಲೈಫ್. ಎಲ್ಲರಿಗೂ ಕಷ್ಟ ಸುಖ ಎರಡೂ ಇದ್ದೇ ಇರುತ್ತೆ. ಸೊ ನಾವು ದಿನಾ ವಿಡಿಯೋ ಮಾಡಿ ಹಾಕಿದ ತಕ್ಷಣ ನಾವೇನೋ ತೋರಿಸಿದ ತಕ್ಷಣ ನಮ್ಮ ಲೈಫ್ ನಾವೇನೋ ದೊಡ್ಡ ಸಾಚ ಅಥವಾ ಏನು ತಪ್ಪೇ ಮಾಡಿಲ್ಲ, ಎಲ್ಲ ತುಂಬಾ ಹೆಲ್ದಿ ಇವರು ಅನ್ನೋ ಥರ ಎಲ್ಲ ಏನಿಲ್ಲ. ಇದೆ ನನ್ನ ಹೆಂಡತಿ ಆಗಿರೋದ್ರಿಂದ ಇವಳು ಫ್ರೈಡ್ ಫುಡ್ ಮಾಡಂಗಿಲ್ಲ, ಜಾಸ್ತಿ ಎಕ್ಸ್ಟ್ರೀಮ್ ಸಕ್ಕರೆ ಹಾಕಿರೋ ಸ್ವೀಟ್ ಮಾಡಂಗಿಲ್ಲ. ಬೇರೆ ಕ್ರಿಯೇಟರ್ಸ್ಗೆಲ್ಲ ಅದೊಂದು ಕ್ರಿಯೇಟಿವ್ ಆಗಿ ಎಲ್ಲ ವಿಡಿಯೋಗಳನ್ನೂ ಮಾಡ್ಬೋದು, ಬಟ್ ಇವಳು ಮಾಡಿದ್ರೆ ಕ್ವಶನ್ ಮಾಡ್ತಾರೆ. ಯಾಕಂದ್ರೆ ನನ್ನ ಹೆಂಡತಿ ಆಗಿರೋದ್ರಿಂದ. ಹೌದು, ಸುಮಾರು ಟ್ರಾವೆಲ್ ಲಾಗ್ಸ್ ಎಲ್ಲ ಇದೆ, ಅದನ್ನ ನೆಕ್ಸ್ಟ್ ಬರೋ ದಿನಗಳಲ್ಲಿ ಪೋಸ್ಟ್ ಮಾಡ್ತೀನಿ. ಇದೇ ತರ ನಿಮ್ ಲವ್ ಅಂಡ್ ಸಪೋರ್ಟ್ ಯಾವಾಗ್ಲೂ ಇರ್ಲಿ ನಮ್ಮ ಮೇಲೆ. ಥ್ಯಾಂಕ್ ಯು ಸೋ ಮಚ್. ನಾವು ಮುಂದೆ ಒಂದು ಫಿಟ್ನೆಸ್ ಚಾಲೆಂಜ್ ತರ ಅಂತ ಏನೋ ಒಂದು ಮಾಡೋದಿದೆ, ಅದು ಪೇಯ್ಡ್ ಇರುತ್ತೆ ಆಬ್ವಿಯಸ್ಲಿ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅವರಿಗೆಲ್ಲ ಒಂದು ಫ್ರೀ ಇನ್ವಿಟೇಷನ್ ಕೊಡೋಣ ಅಂತ. ಸೊ ಈ ಚಾನಲಲ್ಲಿ ಈ ವಿಡಿಯೋ ನೋಡಿ ಯಾರ್ಯಾರು ಕಮೆಂಟ್ ಹಾಕಿರ್ತೀರಾ ಅವ್ರನ್ನೆಲ್ಲ ನಾನು ನೆನ್ಪಿಟ್ಕೊಂಡಿರ್ತೀನಿ. ಓಕೆ, ನೆನ್ಪಿಟ್ಕೊಳೋದಲ್ಲ, ಬಂದು ನೋಡ್ಬೋದು ಯಾರ್ಯಾರು ಕಮೆಂಟ್ ಮಾಡಿದಾರೆ ಅಂತ ಹೇಳಿ. ಅವರಿಗೆಲ್ಲ ಫ್ರೀಯಾಗಿ ನಾವು ಇನ್ವಿಟೇಷನ್ ಕಳಿಸ್ಬೋದು. ಇವಾಗಲ್ಲ, ಅದೇ ಅದಕ್ಕೊಂದು ಟೈಮ್ ಇದೆ. ನಮ್ಮನ್ನ ಅಷ್ಟು ಚೆನ್ನಾಗಿ ರೀಚ್ ಮಾಡಿಸಿದ್ರೆ ಸುಮ್ಮನೆ ಒಂದೇ ವಿಡಿಯೋಗೆ ಆಮೇಲೆ ಮಿಲಿಯನ್ ಫಾಲೋವರ್ಸ್ ಬಂದ್ಬಿಟ್ರೆ, ಮಿಲಿಯನ್ ಸಬ್ಸ್ಕ್ರೈಬರ್ ಆಗ್ಬಿಟ್ರೆ ಸಾಕು, ಸುಮ್ಮನೆ 1,000 ಬರುತ್ತೋ ಇಲ್ಲ ಅಲ್ವಾ?
ಹೊಸ ಚಾನಲ್ ಬಿಲ್ಡ್ ಮಾಡೋದು ಆ್ಯಕ್ಚುಲಿ ಕಷ್ಟ ಇದೆ. ನಮ್ಮ ಹತ್ರ ಎಲ್ಲ ಹಳೆ ಚಾನಲ್ಗಳಿದೆ. ನಂದು ಒಂದು ಬ್ಲಾಗ್ ಚಾನಲ್ ಅಂತ 30,000 ಸಬ್ಸ್ಕ್ರೈಬರ್ ಮಾಡಿದ್ದೆ, ಇವಳ್ದು ಒಂದು 28,000 ಸಬ್ಸ್ಕ್ರೈಬರ್ಸು. ಆಮೇಲೆ ನಂದು ಯೂಟ್ಯೂಬಲ್ಲಿ ನಂದು ಬೇರೆ 3.27 ಸಬ್ಸ್ಕ್ರೈಬರ್ ಫಿಟ್ನೆಸ್ ಚಾನಲ್ ಇದೆ. ಬಟ್ ಅದೆಲ್ಲ ಬಿಟ್ಟು ಇವಾಗ ಹೊಸದಾಗಿ ಯಾಕೆ ಮಾಡ್ತಿದ್ದೀವಿ ಅಂದರೆ ಫ್ಯಾಮಿಲಿ ಆಡಿಯನ್ಸ್ ಬಿಲ್ಡ್ ಮಾಡೋಣ ಅಂತ. ಸೊ ಆ ಫ್ಯಾಮಿಲಿ ಆಡಿಯನ್ಸ್ ನೀವೇನೆ. ಸೊ ಇಲ್ಲಿ ತನಕ ನೋಡಿದರೆ ತುಂಬ ಗ್ರೇಟ್. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.